ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್. ಸೊ ಇದು ಒಂದು ಸೋಲೋ ವ್ಲಾಗ್. ಸೊ ನಾನು ಅದ್ವಿತಿ. ಇವತ್ತು ನಾನು ಮಂಗಳೂರು ಹೋಗ್ತಾ ಇದ್ದೀನಿ ಒಂದು ಇವೆಂಟ್ಗೆ. ಸೊ ಬೆಳಿಗ್ಗೆ ಬೇಗ 4 ಗಂಟೆಗೆ ಎದ್ಬಿಟ್ಟು ನೋಡ್ಬೋದು ಎಷ್ಟು ನಿದ್ದೆ ಬರ್ತಿದೆ ನನಗೆ. ಸೊ ಏರ್ಪೋರ್ಟ್ಗೆ ಹೊರಟೆ, ಕ್ಯಾಬಲ್ಲಿ ಹೋಗ್ತಾ ಇದ್ದೆ. ಸೊ ಏರ್ಪೋರ್ಟ್ ರೀಚ್ ಆಗಿ ಒಬ್ಬಳೇ ಇದ್ದೆ. ಸೊ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಆ್ಯಂಡ್ ಅಮ್ಮಗೆ ಇಲ್ಲಿ ಒಂದು ಶುಗರ್ ಫ್ರೀ ಸ್ವೀಟ್ ಸಿಗುತ್ತೆ, ಅದು ತುಂಬ ಇಷ್ಟ, ಅದನ್ನು ತಗೊಳಕ್ಕೆ ಬಂದೆ. ಆ್ಯಂಡ್ ಕಾಫಿ ಕುಡಿದು ಸ್ವಲ್ಪ ಫ್ರೆಶ್ ಆಗಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ನನ್ನ ಕೂದಲನ್ನ ಚೆಕ್ ಮಾಡ್ತಿದ್ದೆ, ಬಿಕಾಸ್ ಬೆಳಿಗ್ಗೆ ಹೊತ್ತು ನಿದ್ದೆಗಣ್ಣಲ್ಲಿ ನನ್ನ ಕೂದಲು ಕೂಡ ಕೋಮ್ ಮಾಡಿಲ್ಲ. ಸೊ ಸುಮ್ಮನೆ ಹಂಗೆ ಚೆಕ್ ಮಾಡ್ತಾಯಿದ್ದೆ. ನಾನು ಕಾಫಿ ಕುಟ್ಕೊಂಡು ನೇಲ್ ಪಾಲಿಷ್ ಅಪ್ಲೈ ಮಾಡ್ತಿದ್ದೆ. ಹೇಗಾದರೂ ಒಬ್ಬಳೇ ಇದ್ದೆ, ಬೋರ್ ಆಗ್ತಿತ್ತು. ಇದು ಕೆಲಸ ಆದರೂ ಮಾಡೋಣ ಅಂತ ಮಾಡಿದೆ. ಹೇಗಿದೆ ಕಲರ್ ಅಂತ ಕಮೆಂಟ್ ಮಾಡಿ. ಕರೆಕ್ಟಾಗಿ ಪ್ರೆಸೆಂಟೇಬಲ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಅಂದರೆ ನನಗೆ ನೇಲ್ಸ್ ಎಲ್ಲ ನೀಟಾಗಿರ್ಬೇಕು. ಇದು ನೋಡಿ, ಇದು ಸ್ವಲ್ಪ ಇಷ್ಟು ಹೋಗಿದೆ, ಇಷ್ಟು. ಸೊ ಕಾಣಿಸ್ತಿದೆಯಾ, ಇಷ್ಟು ಹೋಗಿದೆ. ಇಷ್ಟು ಹೋಗಿದ್ದಕ್ಕೆ ನನಗೆ ಅನ್ಕಂಫರ್ಟೇಬಲ್ ಫೀಲ್ ಅನಿಸ್ತಿದೆ. ಈ ಶೈನಿಂಗ್ ನೇಲ್ಸ್ ಇಷ್ಟ. ನೇಲ್ ಪಾಲಿಶ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ತೆಗಿಯೋದು ಹರಸಾಹಸ ಮಾಡಬೇಕು, ತೆಗಿಯೋದು. ನಾನು ಎಕ್ಸೆಲ್ ಸೀಟ್ನ ಬುಕ್ ಮಾಡಿದ್ದೆ, ಯಾಕಂದರೆ ನನಗೆ ಸ್ಪೇಷಿಯಸ್ ಆಗಿ ಕಾಲಿಡಕ್ಕೆ ಬೇಕಿತ್ತು ಮತ್ತು ರೆಸ್ಟ್ ಮಾಡೋಕ್ಕೆ ಬೇಕಿತ್ತು. ಸೊ ಚೆನ್ನಾಗಿ ರೆಸ್ಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಟರ್ಬ್ಯುಲೆನ್ಸ್ ಬೇರೆ ಆಗೋಯ್ತು. ಅಯ್ಯೋ ದೇವ್ರೆ, ಕೇಳಬೇಡಿ ಎಷ್ಟು ಭಯ ಆಯಿತು ಅಂತ. ಮಂಗಳೂರು ರೀಚ್ ಆಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬಾರಿ ಬರ್ಸೋದು ಕುಡ್ಲಡಿ. ಮಳೆ ಟೈಮಲ್ಲಿ ನಮ್ಮ ಊರು ನೆಕ್ಸ್ಟ್ ಲೆವೆಲ್ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಗ್ರೀನ್ ಇದೆ. ಅದೇ ವ್ಲಾಗ್ ಇದೆ. ಮಚ್ಚಿನ ಬಸ್ ಆಯ್ತದ್ಯೋ ಕಾಂಡೆ ಟರ್ಬ್ಯುಲೆನ್ಸ್ ಇತ್ತು. ಹೋಗಿ ಆಚೆ ಭೂಮಿ ಅದ ಅವು ಹಂಚಿ ನಮ್ಮ ಹೋಗು ಜೊತೆಗೆ ಮಸ್ತ್ ಜನ ಬಂದ. ಆಮೇಲೆ ನಮ್ಮ ಹಂಚಿ ಓಡಿ ಹೋಗ್ತೇವೆ ನಾವು ಸೊ ಎಷ್ಟು ದಿನ ಆದ್ಮೇಲೆ ಎಷ್ಟು ದಿನ ಬುಕ್ ಬರ್ತೀನಿ. ಸಿಕ್ಕದೆ ಬಟ್ ಎಟ್ ಗ್ರೀನರಿ ಬಾಯ್ತು ಮುಲ್ಪ. ಮತ್ತೆ ಕುಡ್ಲಡ್ ಫುಲ್ ಬಾದ ಬ್ರೇಕ್ಫಾಸ್ಟ್ ಉಂಡಿ ಕೋರಿ ಅಜ್ಜಾಯ್ಸರೆ ರೆಡಿ ಆನು ಈಗ ಒಂದು ಅವರು 4 ಗಂಟೆಲಿ ಹಾಕಿದೆ. ಓಕೆ ಬನ್ನಿ ಬ್ರೇಕ್ಫಾಸ್ಟ್ ತಿನ್ನೋಣ ಜೊತೆಗೆ. ಅಜ್ಜಿ ಕುಂಕುರ ದೇವರೇ ಪಚ್ಚಿ ಮಲ್ಲ ಬ್ಯಾಗೆ ಕನತ್ರಾಗ ಪಿರಳಲಿ ಪೋನಿ ಅಕ್ಕ ಹೆಲೋ ಅಕ್ಕ ಹೆಲೋ ಅಕ್ಕ ತಯ ಓಡೆ ಬರ್ತೀನಿ. ಅಲ್ಲ ಬಾ ಕಮ್ಯಾರ್ ಕುಕ್ಲಾ ಬಂತೊಂದು ಲೆಕ್ಕಿದೆ. ಅಲ್ಲಿ ಅಂತೂ ಸಖತ್ತು ಗ್ರೀನರಿ ಆ್ಯಂಡ್ ವೆದರ್ ಇದೆ. ನನಗೆ ಸೀರಿಯಸ್ಲಿ ಖುಷಿ ಆಯಿತು. ಇವತ್ತು ಒಂದೇ ದಿನ ಇಲ್ಲಿರೋದು. ಆ್ಯಂಡ್ ಅಶ್ವಿತಿ ಅವರು ಇಲ್ಲ. ಡೆಫಿನೆಟ್ಲಿ ಎಲ್ಲ ವ್ಲಾಗಲ್ಲಿ ನಾನು ಸೋಲೋ ವ್ಲಾಗ್ ಮಾಡ್ತಿದ್ದೀನಿ, ಅಂದರೆ ಅಶ್ವಿತಿ ಅವ್ರನ್ನ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಎಸ್, ಸೊ ನಾನು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಸ್ವಲ್ಪ ಮಲ್ಕೋತೀನಿ, ಬಿಕಾಸ್ ನಂಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ. ಮಧ್ಯಾಹ್ನ ಮೇಲೆ ಇವೆಂಟ್ಗೆ ರೆಡಿ ಆಗಬೇಕು. ಸೊ ವ್ಲಾಗ್ ಫುಲ್ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಇದು ನಮ್ಮ ಮಂಗಳೂರಿನ ಸ್ಪೆಷಲ್ ಚಿಕನ್ ಕರಿ. ಆ್ಯಂಡ್ ಇಲ್ಲಿ ನೋಡಿ ಪುಂಡಿ ಇದೆ. ಬನ್ನಿ ತಿನ್ನೋಣ. ಅತ್ತ ತಗೊಂಡು ಬಿಸ್ಕೆಟ್ ಇವಾಗ ಇದು ಬಿಸ್ಕೆಟ್ ಸಿಕ್ಕಿಲ್ಲ, ನಾನು ಕೇಕ್ ತರಿಸಿದೆ. ಅಮ್ಮ ಇವಾಗ ಫಿಶ್ ತರಕ್ಕೆ ಹೋಗ್ತಾ ಇದ್ದಾರೆ. ಅವರ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ, ನಮಗ್ ಬೇಕಾದಾಗ ಯಾವಾಗಲೂ ಫಿಶ್ ಇರಲ್ಲ ಅಂತೆ. ಅವಳು ಯಾವಾಗ ಬರುವವಳು ಬಂದಿಲ್ಲ ಗೊತ್ತು. ವೈಟ್ ಕಾಂಕ್ರೀಟ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೊ ಇವಾಗ ಬೇಗ ನಿಮ್ದೊಂದು ಎಷ್ಟು ಹೊತ್ತು ನನಗೆ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಇವಾಗ ಕಾಸ್ಟ್ಯೂಮ್ ಬಂದ್ವಿ ನನ್ ಸಂಜೆದು. ಅಮ್ಮ ಇವಾಗ ಎಲ್ಲಿ ಹೋಗ್ತೀರಮ್ಮ ಮೀನ್ ತರಕ? ಅವಳಿಗೆ ವೈಟ್ ಕಾಂಕ್ರೀಟ್ ಅದು ಸಿಗ್ತಾ ಇಲ್ಲ. ಇದು ನಮ್ಗೆ ನಾವು ಬಂದಾಗೆಲ್ಲ ಇಲ್ಲಿ ಸಿಗೋದೇ ಇಲ್ಲ. ದಾಯ ಒಂಚಾಪುನ್ ಗೊತ್ತಿಜಿ ಕುಡ್ಲ ಬಂದಾಗ ಎಂಕ್ಲೆಗ್ ಬೋಟ್ ಪಂಡ ತಿಕ್ಕುಜಿ ಬೊಕೊಂಜಿ ಪೂರ ಕುಡ್ಲದಕ್ಲೆಗ್ಲ ಈ ರಾಯ್ ಪಲ್ಲೆದ ಅక్కడ ಮಸ್ತ್ ಸಬ್ಸ್ಕ್ರೈಬರ್ಸ್ ಕುಡ್ಲದಕ್ಲು ಕಮೆಂಟ್ಸ್ ಬಂದಿರು ಅಕ್ಲೆಗೆ ಹಾಯ್
ಕುಡ್ಲ ಬಾರಿ ತಂಪಾದು ಉಂಡು ಫಸ್ಟ್ ಟೈಮ್ ಅಲ್ಲಿ ಈತ್ ತಂಪು ಸೀದಾ ಬಾಕಿಲಿಂದ ಚೂರು ಜಾಗ್ರತೆ ಇಜ್ಜಿ ಬಾಕಿಲಿಂದ ಎತ್ತಿದ್ದೀತೆ ಪೋಪುಂದು ಓಡೆ ಓಡಿ ನಿಖಲ್ ಪೋನಾಗ ಜಾಗ್ರತೆ ಚೂರು ಇತ್ತಾನ ಓಡೆಲ್ಲ ಪೋಂದಿಚ್ಚ ಜೆಪ್ಪುಂಡನು ಯಾರು 10 ಮಿನಿಟ್ ಬಿಟ್ಟ ತಡಬಡ ಪಲ್ಲೆ ಅಲ್ಲಿಡ ಶಬ್ದ ಮಲ್ಪು ಜೆಪ್ಪುಡು ವೆದರ್ ನೋಡಿ ಹೇಗಿದೆ ಅಂತ. ಸೊ ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಅಮ್ಮ ಕಾಫಿ ಟೀಗೆ ಬರ್ತಿದ್ದ ನೀವು? ಮೀನು ಬೊಕ್ಕ ಮುಗಿಲ್ಲ ಚಿಪ್ಸ್ ತಗೊಂಬನ್ನಿ. ಇವಾಗ ಮತ್ತೆ ಯಾರು ಬಂದ್ರು ಅಂತ ನಾನು ನೋಡ್ತಿದ್ದೆ. ಓಕೆ, ಹುಷಾರಾಗಿ ಹೋಗಿ. ನೀವು ಛತ್ರಿ ಬೇಡ್ವಾ? ಅಮ್ಮ ನೋಡಿ ಇಷ್ಟು ತಗೊಂಬರಕ್ಕೆ ಎಷ್ಟು ಹೋಗ್ತಾರೆ. ಸೊ ಸ್ವೀಟ್ ಅಲ್ವಾ? ಅಮ್ಮ ಏನೋ ಬಂದ್ರು ವಾಪಸ್ ನೋಡಿ, ಏನೋ ಗಮ್ಮತ್ ಅಂತೆ. ಅಲ್ಲ, ನಾವು ನಿನ್ನೆ ಐಡಿಯಲ್ ಹತ್ರ ಒಳ್ಳೆ ಇದು ಸಿಗ್ತದೆ, ಸೇಮೆ ದಟ್ಟಿ. ಅದಕ್ಕೆ ಅಲ್ಲಿ ಆಟೋ ಅವನು ಸೆಕ್ಯೂರಿಟಿ ಅವರೇ ನಿಲ್ಲಿಸಿ, ಅವನು ಮೇಲಿನಿಂದ ಅವನು ಕಾರ್ ತಕೊಂಡು ಬಂದಿದ್ದಾನೆ. ಆಗುದಿಲ್ಲ ಅಂತ ಹೇಳಿದಾಗ ಕೇಳುದಿಲ್ಲ, ಅದು ಒನ್ ವೇ ಅಲ್ಲ. ಮೇಲಿನಿಂದ ಶರವ ದೇವಸ್ಥಾನ ಬಂದು ಚಂದ ನಾ ಕೂತಿದ್ದೇನೆ ಆಟೋದೊಳಗೆ, ಸರಿಯಾಗಿ ಇದು ಮಾಡಿ ಪುನಃ ಜಗಳ ಮಾಡುದು, ಇದು ಮಾಡ್ಕೊಂಡು ಹೋಗಿದ್ದೇನೆ. ಕಚ್ಚೆ ಅಂತ ಬುರು ಇದು ಆಗ್ತಾನೆ ಹೋಗಿದೆ. ಏನು ಜಗಳನ ಒಳಗೆ, ಅದ ಒಂದೇ ಮಿಸ್ಟೇಕ್, ಕಾರಣ ಒಂದೇ ಮಿಸ್ಟೇಕ್. ಹೇಳ್ತಾ ಇದ್ದಾನೆ ಬರ್ಬೇಡ ಅಂತ, ಮಕ್ಕಳನ್ನೆಲ್ಲ ಕೂತ್ಕೊಳ್ಳಿಸಿ ಐಸ್ ಕ್ರೀಮ್ ತಿನ್ಲಿಕ್ಕೆ. ಕಾರನ್ನು ಅಲ್ಲಿ ಒನ್ ವೇ ಅಲ್ಲ, ಬರ್ಲಿಕ್ಕಿಲ್ಲ. ಮತ್ತೆ ಏನ ಅವನು ಇವನ್ ಹೇಳಿದ ನಿಮ್ದೇ ರಾಂಗ್, ನನಗೆ ಗೊತ್ತಿಲ್ಲ. ಮತ್ತೆ 500 ರೂಪಾಯಿನ ಕೊಟ್ಟಂತೆ. ಅದಕ್ಕೆ ಅದು 500 ಕಡಿಮೆ ಆಯ್ತು. 500 ಎಲ್ಲಿ ಇಲ್ಲ, ಅವನು ಹೇಳಿದ್ದು ಸ್ಕ್ರೀನ್ ಇವನ್ ಕಡಿಮೆ ಆಗಿದೆ. ಅವಂದು ಎಷ್ಟಾಗಿದೆ ಗೊತ್ತುಂಟ? ಇಲ್ಲಿಂದ ಇಲ್ಲಿ ತನಕ ಚಪ್ಪಟೆ ಕಟ್ಟಿ ಇಡೀ ಇದು ಹೋಗಿದೆ ಪೇಂಟ್. ಅಷ್ಟು ಆಗಿ ಸಹ ನಿಲ್ಲಿಸುದಿಲ್ಲ, ಪುನಃ ಮುಂದೆ ಹೋಗ್ತಾನೆ, ಪುನಃ ಬರ ಹಂಗೆ ಹೋಗ್ಬೇಕಾಗುತ್ತೆ. ಓಕೆ, ನೀವ್ ಹೋಗ್ಬಿಟ್ಟು ಮೆಲ್ಲ ಹೋಗಿ, ಅಲ್ಲಿ ಜಾರ್ತಾ ಇದೆ ಅಂತ ಈ ಸೈಡಿಗೆ ಹೋಗಿ. ಆಯ್ತು, ಆ ಚಪ್ಪಲ್ ಸರಿಯಾಗಿ ನೋಡಿ. ಘಮ ಸ್ಮೆಲ್ ಬರ್ತಾ ಇದೆ, ತಿನ್ನಕ್ಕೆ ಅಶ್ವಿತಿ ಇದು ನೆನ್ಪು ಬರ್ತಿದೆ. ಏನ್ ಮಾಡಲಿ, ಹೊರಪರವಾಗ್ಲು ತಿಂತೀರಲ್ವಾ. ಏನ್ ಬೈದೆ ಪಂದು ಅರೆಗು ಮಸ್ತ್ ಜನಕ್ಕೆ ಏನು ಇರ್ಕೆ ಇತ್ತ ಕೂಡ ಕೂತಿದ್ವಿ. ಸೊ ನನ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಸರಸ್ವತಿ ಅವರು. ಸರ್ಪ್ರೈಸ್ ವಿಸಿಟ್. ಇವಾಗ ಇಲ್ಲಿ ಅಶ್ವಿತಿ ಮಾತ್ರ ಮಿಸ್ಸಿಂಗ್. ಸೊ ಹಂಗೆ. ಮತ್ತೇನ್ ಸಮಾಚಾರ ಸರಸ್ವತಿ ಅವರೇ? ನಮ್ದು ಏನಿಲ್ಲ. ನೀವ್ ನೋಡಿ, ಇವತ್ತು ನಂದೊಂದು ಬ್ಲಾಗ್ ಅಲ್ಲಿ ಸರ್ಪ್ರೈಸ್ ಪರ್ಸನ್ ಬಂದ್ರು. ಬ್ಯಾಂಕ್ ದಾರ ಬರ್ಪ ಅಂತಿருந்து ಆಯ್ಕ ತಕ್ಕ ಸೀಟ್ ದನಿ ಎಂದಿತ್ತದು ಪೂರ ದೆತ್ತೊಂದು ಇಲ್ಲಿ ಮಗಳ ಅಸಿಸ್ಟೆಂಟ್ ಬೇರೆ ಎನ್ನೋನಿ ಬರ್ಪ ಎಂದದ್ದು ನಾನು ಬೇತಕ್ಲೆನ್ ಕಡ ഞാനായിടെ വന്നപ്പോൾ അർജുന് ബേത്തക്കിലെ കടപ്പുറത്തി പൊക്കായ 10 മുക്തിയെത്തി മുത്തുതാനിന്റെ ബാഗ് വാങ്ങി ബാങ്ക് ಬ್ಲಾಗ್ ಮಾತ್ರ ಪೂರ ಒಂದೊಂದು ಸ್ಟೋರಿ ಬೇತಾಯ್ತು ಚೇನೈತೆ ತೀಯರೆ ಕುಜನ್ ದಾದ ಅಂತಿದಿ ರೋಪ್ ಇತ್ತು ನೀತು ಇತ್ತು ಶೈಲಂಚೆ ನಾನು ರೋಪ್ ಅನ್ಪೋಯ್ತು ಕುಡಪಲ್ಲೆ ಅಶು ಅದು ಶುಕ್ರವಾರ ಕನ್ನಡದಲ್ಲಿ ನಾವು ಮೊನ್ನೆ ಶುಕ್ರವಾರ ಮಂದಿರಕ್ಕೆ ಭಜನೆಗೆ ಹೋಗಿ ಬಂದು ಒಳಗೆ ಬಂದು ಸಾರಿ ಎಲ್ಲ ತೆಗೆದು ನೈಟೆ ಎಲ್ಲ ಹಾಕಿ ಟಿವಿ ಇಟ್ಟೆ ಸೀರಿಯಲ್ ನೋಡುವಾಗ ನಾಯಿ ಬೊಗಳಿತ್ತು. ಎಂತ ಮಾರೆ ಬೊಗಳ್ಬೇಡ ನಿಲ್ಲು ಅಂದೆ. ಅದಕ್ಕೆ ಹೇಳಿದ ಪುನಃ ಹಿಂದೆ ಇದಕ್ಕೆ ಅಂಗಳಕ್ಕೆ ಬಂದು ನೋಡ್ತೇನೆ, ಇಷ್ಟು ದೊಡ್ಡುಂಟು ಪೆರ್ಮಾರಿ, ಇಷ್ಟು ತೋರ ಆಯ್ತು. ಎಂತ ಮಾಡುದು, ಯಾರೇನು ಉದ್ದಕ್ಕಿತ್ತು ಅಲ್ಲ ಏನಿದೆ ಅದು ನಾಯಿ, ಇದು ನಾಯಿ ಉಂಟಲ್ಲ ಅದರ ಪರಿಮಳಕ್ಕೆ ಬರುವುದಂತೆ. ಈ ನಾಯಿ ಹತ್ತಿರ ಹೋಗದಿದ್ದದು ನಾಯಿ ಮೇಲೆ ಬಂದು ಬೊಗಳ್ತು. ಎಂತ ಮಾಡುದು ಅಂತ ಎಲ್ಲ ಫೋನ್ ತೆಗೆದು ಈಗ ಎಲ್ಲ ಇದು ಮಾಡಿದೆ.
ಯಾರಿಗೂ ಹೋಗುದಿಲ್ಲ ಫೋನು. ಮತ್ತೆಂತ ಮತ್ತೆ ಲಾಸ್ಟಿಗೆ ಹೋಗ್ತಾ ಎಂತ ಮಾಡೋದು, ನಮ್ಮ ಮೊನ್ನೆ ಇಲ್ಲಿ ಇತ್ತು, ಎಂತ ಮಾಡೋದು ಅದನ್ನು. ಮತ್ತೆ ಬೇಸರ ಆಯ್ತು. ಅಲ್ಲಿ ಬೆಂಗಳೂರಲ್ಲಿ ಇದು ತಾಗಿಸಿ ನೀರು ಬಿಡುವನ, ಅಲ್ಲಿ ಹೋಗ್ಲಿಕ್ಕೆ ಅದನ್ನು ದಾಟಿಕೊಂಡು ಹೋಗ್ಬೇಕು. ಒಳಗಿಂದ ಬಂದು ಒಂದು ಬಾಲ್ದಿ ನೀರು ತೆಗೆದು ಹೀಗೆ ಮಾಡಿದೆ. ಹಾಗೂ ತೋಟಕ್ಕೆ ಹೋಯ್ತು. ಅದನ್ನ ಯಾರಾದ್ರೂ ಹಿಡಿದು ಮತ್ತೆ ನಾಯಿಯನ್ನು ಇದ್ರ ಬಾತ್ರೂಮ್ ಒಳಗೆ ಹಾಕಿ ಬಿಟ್ಟೆ. ಹೌದು ಪಾಪ. ಅಲ್ಲ ಅದರ ಪರಿಮಳಕ್ಕೆ ಬರುವುದು. ಅಲ್ಲ, ಕೋಳಿ ನಾಯಿತು ಪರಿಮಳಕ್ಕೆ ಅಲ್ಲ, ಇನ್ನು ನೀವು ತೋಟಕ್ಕೆ ಹೋಗುವಾಗ ಜಾಗ್ರತೆ ತೋಟ ಇಷ್ಟು ಹುಲ್ಲೆಲ್ಲ ಉಂಟಲ್ಲ, ಮತ್ತೆ ಎಂತ ಮಾಡುದು, ಹೀಗೆ ಮಾಡಿಕೊಂಡು ಹೋಗುದು. ಹೀಗೆ ಬಾತುಕೋಳಿ ಹೋಗುದು. ಅಲ್ಲ, ಅದು ಹೋಗಿರ್ಬಹುದಾ ಅಂತ. ಇರ್ಬೋದು, ಅದು ನಿಲ್ಲುವುದಿಲ್ಲ. ನಿಮ್ಗೆ ಇದು ನನಗೆ ಹಾವಿದು ಒಂದು ಹೆದರಿಕೆ. ನಾನು ನಿನ್ನೆ ಶೂಟ್ ಅಲ್ಲಿ ಅವ್ರ ಹತ್ರ ಹೇಳಿದ್ ಕಾಡಿಗೆ ಹೋಗಿದ್ ನಿನ್ನೆ ಶೂಟ್ ಮಾಡಕ್ಕೆ. ಅಂದ್ರೆ ಜನರು ಬರ್ಬೋದು ಅದು ಕಾಡಲ್ಲಿ. ನಾನು ಆ ಕಾಡಲ್ಲಿ ಫಸ್ಟ್ ಥಿಂಗ್ ಹೇಳಿದ್ದೆ ಏನಂತಂದ್ರೆ, ಇದನ್ನೊಮ್ಮೆ ಕುಡಿದರೆ ಒಳ್ಳೇದಿತ್ತು. ಹೌದು, ಇದನ್ನೊಮ್ಮೆ ಕುಡಿದರೆ ಒಳ್ಳೇದಿತ್ತು. ಮತ್ತೆ ಮಾತಾಡುವ ಹಾಗೆ. ಸೊ ಅಲ್ಲಿ ನಾನು ಕಾಡಲ್ಲಿ ಅದೇ ಹೇಳ್ತಿದ್ದೆ ಫಸ್ಟ್ ಥಿಂಗ್. ನನ್ಗೆ ಪ್ರಾಣಿ ಬಂದ್ರು ಒಂದ್ ಪಕ್ಷ ಓಕೆ, ಹಾವು ಬಂದ್ರೆ ಮಾತ್ರ ನೀವೆಲ್ರು ನನ್ ಸೌಂಡ್ಗೆ ಹಾವು ಓಡ್ಬೋದು, ನೀವು ಓಡ್ಬೋದು. ಮೊನ್ನೆ ನಾನು ಕೆಳಗಿನಿಂದ ಬರುವಾಗ ಚಕ್ಕುಲಿ ಪರಿಮಳ ಬಂತು. ಅದು ಯಾವ ಅದನ್ನ ನೋಡುವಾಗ ಮಸ್ತ್ ತುಂಬಾ ಹೆದರಿಕೆ. ಅದನ್ನ ನೋಡುವಾಗ ತುಂಬಾ ಹೆದರಿಕೆ. ಹಾವು ಇದ್ರೆ ನನಗೆ ನನಗೆ ಹಾವು ಅಂದ್ರೆ ಹೆದರಿಕೆಗಿಂತ ನೋಡಿದ್ರೆ ಒಂಥರ ಹೆದರಿಕೆ ಅಂತ ಹೇಳುದಿಲ್ಲ ನಾನು. ಒಂಥರ ಅದನ್ನ ನೋಡಿ ಇಷ್ಟು ದೂರ ಇಷ್ಟು ಉದ್ದ ಅಲ್ಲಿ ಹಿಂದೆ ನೋಡಿ ಅಮ್ಮ ಯಾರಿಗೆ ಇಟ್ಟಿರೋದು ಅದು ಪ್ಯಾಕೆಟ್. ನೀವು ಇದ್ದೀರಲ್ಲ, ಪರವಾಗಿಲ್ಲ ಬಿಡಿ, ಎಲ್ಲಾ ಹೆಣ್ಮಕ್ಳಿದ್ ಮನೆಯಲ್ಲಿ ಇರೋದೇ ಅಲ್ವಾ. ಇವಾಗಂತೂ ಈ ರೂಮಲ್ಲಿ ನಾವು ಇರೋದಿಲ್ಲ, ಹಾಗಾಗಿ ಗ್ಯಾಸ್ ತೆಗಿಲಿಲ್ಲ, ನಾವು ಬಂದ್ ಮಾಡಿದ್ದು. ನನಗೊಂದು ನಾನು ಗ್ಯಾಸ್ ಆಫ್ ಮಾಡಿ ಮರತೆ ಹೋಗುದು, ರಿಪೇರಿ ಆಗಿ ಮಾತ್ರ ಒಂದು ಒಳ್ಳೇದಾಯ್ತು. ಇವ್ರು ಫುಲ್ ಮೊನ್ನೆ ಸುಬ್ರಹ್ಮಣ್ಯ ಬ್ಲಾಗ್ ಫುಲ್ ವೈರಲ್ ಆಗಿದೆ ಅಂತ. ಅವನು ಹೇಳುದು, ಎಂತ ಮಾರ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀರಿ ಎಂತ. ನೀವು ಸ್ಟಾರಾ ಸೆಲೆಬ್ರಿಟಿ? ಸೆಲೂನ್ ಅವರು ಹೇಳುದು, ನೀವು ಅವರೊಟ್ಟಿಗೆ. ನಾನು ಯಾವಾಗ್ಲೂ ಹೋಗ್ಲಿಕ್ಕೆ ದೇವರಾಗ ಸಿಕ್ಕಿದ್ದಾರೆ ಹೋಗಿದ್ದೇನೆ ಅಂತ ಹೇಳಿದೆ. ಅವು ಈತ ಬಿಡೋಡಿ ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೂ ಅಶ್ವತಿಗೆ ಕಟೀಲಮ್ಮ ಪೊಲಲಿಯಮ್ಮ ಎಷ್ಟು ಜ್ಞಾಪಕ ಆಗ್ತಿದಾರೆ ಅಂದ್ರೆ, ಅದು ನಮ್ದು ಮನೆಗೆ ಪೂಜೆ ಹೇಳಿದ್ವಿ ಅಲ್ಲ, ಪೂಜೆ ಟೈಮಲ್ಲಿ ಅದು ಹೂವ ಬಿತ್ತು ಅಂತ, ಆ ಟೈಮಿಂದ ಅಮ್ಮಗ್ ಹೋಗ್ಬಿಟ್ಟು ಒಂದು ಥ್ಯಾಂಕ್ ಯು ಹೇಳ್ಬೇಕು ಅಂತ ಏನೋ ಅವ್ರೊಂದು ಹೇಳಿದ್ರಲ್ಲ ನಾನು ಇದೀನಿ ಅಂತ. ಅವರು ಅರ್ಚಕರು ಅಂದ್ರು, ನಿಮ್ಮಮ್ಮ ನಿಮ್ ಜೊತೆ, ನಿಮ್ಮಮ್ಮ ನಿಮ್ ಕೊಟ್ರಲ್ವಾ ಹೀಗೆ ಡ್ರೆಸ್ ಹಾಕೊಂಡು ಸಾರಿ ಉಟ್ಕೊಂಡು. ಸಾರಿ ಇವಾಗೆಲ್ಲ ಹೊಸ ಸಾರಿನ ಸೆಟ್ ಮಾಡಿ ಇಟ್ಟಿದೀನಿ ಹೊಸ ಮನೆಯಲ್ಲಿ, ಆಯ್ತಾ. ಅದಕ್ಕೆ ಅವ್ರು ಹೇಳಿದ್ರಲ್ಲ ಅರ್ಚಕರು, ನಿಮ್ಮಮ್ಮ ನೋಡಿ ನಿಮ್ ಕೊಟ್ರು ಅಂತ ಹೇಳಿದ ತಕ್ಷಣ ಕಣ್ ಫುಲ್ ಒದ್ದಾಗೋಯ್ತು. ಅಯ್ಯೋ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಂಗೆ ಆ ತರ ಹೂವ ಬಿದ್ದಿರೋದು. ಅದಕ್ಕೆ ನಾವು ಪೂಜೆ ಮಾಡುವಾಗ ಕಟೀಲಮ್ಮದು ಇಟ್ಟಿದ್ವಿ, ಸುಬ್ರಹ್ಮಣ್ಯ ಸ್ವಾಮಿ ಇಟ್ಟಿದ್ವಿ, ಹನುಮಾನು, ಸರಸ್ವತಿ, ಲಕ್ಷ್ಮಿ, ಗಣಪತಿ, ಆಮೇಲೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಯಾವ್ಯಾವ ದೇವ್ರನ್ನ ನಾವು ಕನೆಕ್ಟ್ ಆಗ್ತೀವಿ ಎಲ್ಲಾದ್ರು ಇಟ್ಟಿದ್ವಿ. ಕೊರಗಜ್ಜನ ಮನ್ಸಲ್ಲಿ ಹೇಳ್ಕೊಂಡ್ವಿ. ರಾಘವೇಂದ್ರ ಸ್ವಾಮಿ ಹತ್ರ ಹೋಗ್ಲಿಕ್ಕೆ ಉಂಟು. ಈವೆಂಟ್ಗೆ ಹೊರಟೆ ಆ್ಯಂಡ್ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಸೊ ಈ ಥರದ್ದು ಟೈಮಲ್ಲಿ ಈವೆಂಟ್ಸ್ ಹೋಗೋದು ಕಷ್ಟ ಆಗುತ್ತೆ. ಸೊ ನನ್ನ ಲುಕ್ ಈ ಥರ ಇತ್ತು. ಈ ಒಂದು ಬ್ಯೂಟಿಫುಲ್ ಡ್ರೆಸ್ ಹಾಕ್ಕೊಂಡು ನಾನು ರೆಡಿ ಆದೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಇಲ್ಲಿ ಫೋಟೋಶೂಟ್ ಮತ್ತು ವೀಡಿಯೋ ಶೂಟ್ ಇತ್ತು. ಅದನ್ನೆಲ್ಲ ಮುಗಿಸಿ ಈವೆಂಟ್ ಕಡೆಗೆ ಹೊರಟೆ. ಆ್ಯಂಡ್ ಈವೆಂಟ್ ಅಂತೂ ತುಂಬಾ ಚೆನ್ನಾಗಿ ನಡೀತು. ಈ ಬ್ರ್ಯಾಂಡ್ ಜೊತೆ ನಾನು 2ನೇ ಸತಿ ಕೆಲಸ ಮಾಡ್ತಿರೋದು. ಕೆಬಾಬ್ ಬಾಕ್ಸ್ ಮತ್ತು ಸಿಟಿ ಗೋಲ್ಡ್ ಅನ್ನೋ ಬ್ರ್ಯಾಂಡ್ ಇದೆ. ಆ್ಯಂಡ್ ನನಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಇದೆ. ಈವೆಂಟ್ ಫೋರಮ್ ಮಾಲಲ್ಲಿ ನಡೀತು ಆ್ಯಂಡ್ ತುಂಬ ಜನ ಸಿಕ್ಕಿದ್ರು. ಸೊ ತುಂಬಾ ಖುಷಿ ಆಯಿತು. ಸೊ ಇವಾಗ ತಾನೇ ಮನೆಗೆ ಬಂದೆ ಆ್ಯಂಡ್ ಇವಾಗ ನಾನು ಏನಾದರೂ ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಪ್ಯಾಕ್ ಮಾಡಿ ನಾಳೆ ಬೆಳಿಗ್ಗೆ ನನ್ನ ಫ್ಲೈಟ್ ಇದೆ ಬೆಂಗಳೂರಿಗೆ. ಸೊ ಅದನ್ನು ಮಾಡಬೇಕು. ಐ ಆಮ್ ಸೋ ಟಯರ್ಡ್.
ಇವೆಂಟ್ ತುಂಬ ಚೆನ್ನಾಗಿ ನಡೀತು ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಖುಷಿ ಆಯಿತು ನಮ್ಮ ಊರಲ್ಲಿ ಈ ಥರದ ಇವೆಂಟ್ಗೆ ಅಟೆಂಡ್ ಮಾಡೋದು. ಆ್ಯಂಡ್ ಯಾ ಲೈಕ್ ಇವಾಗ ನಾನು ಊಟ ಮಾಡಿ ಮಲ್ಕೋತೀನಿ. ಮಾರ್ನಿಂಗ್ ಇದು ನಿನ್ನೆಯ ಕಂಟಿನ್ಯೂಡ್ ಬ್ಲಾಗ್. ನನಗೆ ಇವಾಗ ಆ್ಯಕ್ಚುಲಿ ಫ್ಲೈಟ್ ಇತ್ತು 9:30ಗೆ ನಾನು ಅಲ್ಲಿ ಇರಬೇಕಿತ್ತು. ಬಟ್ ಸಿಕ್ಕಾಪಟ್ಟೆ ಮಳೆ ಇದೆ, ಹಾಗಾಗಿ ನನ್ನ ಫ್ಲೈಟ್ ಡಿಲೇ ಆಗಿದೆ. ಸೊ ನನಗೆ ಇನ್ನೊಂದು 1 ಅವರ್ ಮಲ್ಗಕ್ಕೆ ಸಿಗುತ್ತೆ, ಬಟ್ ನನಗೆ ಬೆಂಗಳೂರು ಬೇಗ ರೀಚ್ ಆಗೋಕ್ಕೆ ಬೇಕಿತ್ತು. ಗೊತ್ತಿಲ್ಲ ಇವತ್ತು ಏನೇನಾಗುತ್ತೆ ಅಂತ, ಬಿಕಾಸ್ ಅಷ್ಟು ಮಳೆ ಬರ್ತಾ ಇದೆ. ನಿಮ್ಮ ಸೌಂಡ್ ಕೇಳ್ತಿದೆಯಾ ಹೊರಗಡೆ ಗೊತ್ತಿಲ್ಲ. ನಾನು ಇವಾಗ ಎದ್ದು ಇನ್ನು ಬೆಡ್ಡಲ್ಲೇ ಇದ್ದೀನಿ. ಫುಲ್ಲು ಟಯರ್ಡ್ ಆಗಿದೆ ನನಗೆ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಹೊರಗಡೆ. ನಾನು 1:30 ಫ್ಲೈಟು, ಇವಾಗ 11:30 ಇದ್ದಿದ್ದು ಫ್ಲೈಟು 1:30ಗೆ ಆಗಿದೆ. ಸೊ ಅದು 1:30ಗೆ ಆಗಿದ್ದು ನಾನು ಬೆಂಗಳೂರು ಬೇಗ ರೀಚ್ ಆದರೆ ಸಾಕು, ಬಿಕಾಸ್ ಇವತ್ತು ಕೂಡ ಕೆಲಸ ಇದೆ. ಸೊ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾನಿವಾಗ ಏರ್ಪೋರ್ಟ್ಗೆ ರೆಡಿ ಆದೆ ಆ್ಯಂಡ್ ಟೀ ಕುಡಿತಾ ಇದ್ದೀನಿ. ಫ್ಲೈಟ್ 1:40ಗೆ ಅಂತೆ. ಸೊ ನಂಗೆ ಗೊತ್ತಿಲ್ಲ ನಾನು ಎಷ್ಟು ಗಂಟೆ ಬೆಂಗಳೂರು ರೀಚ್ ಆಗ್ತೀನಿ ಏನು ಕತೆ ಅಂತ. ಸೊ ಬನ್ನಿ ಏರ್ಪೋರ್ಟ್ಗೆ ಹೋಗೋಣ ಬೇಗ. ಗೋಲ್ಡ್ ಯಾಕೆ 1 ತಿಂಗಳಾಗಿತ್ತು ತಗೊಂಬಂದಿದ್ದಾರೆ. ಸ್ಟಡ್ ತಗೊಂಬಂದಿದ್ದಾರೆ, ಕೊಡೋದಕ್ಕೆ ಇವಾಗ ಮರ್ತ್ಬಿಟ್ಟಿದ್ರು. ಲಕ್ಕಿಲಿ ನಾನು ಕೇಳಿದೆ, ನನಗೆ ಏರ್ಪೋರ್ಟಿಗೆ ಬೇರೆ ಟೈಮ್ ಆಯಿತು. ಇವಾಗ ಹುಡುಕ್ತಾ ಇದ್ದಾರೆ ಬಸ್ನ. ಇದೆಯಾ ಇಲ್ಲಕ್ಕೆ ಕಾಲು ನೋವಾಗಿತ್ತು, ಕೂತ್ಕೊಡ್ತೀನಿ. ನಿಮ್ದು ಚಿಕ್ಕ ಮಗಳು ಇಲ್ಲ ಅಲ್ಲ ಇವಾಗ ಈ ಟ್ರಿಪ್ ಅಲ್ಲಿ? ಯಾವ ಟ್ರಿಪ್ಪಲ್ಲಿ? ಇವಾಗ ನಾನು ಒಬ್ಳೆ ಬಂದಿದ್ದಲ್ಲ. ಅಲ್ಲ, ಇದು ನನ್ನ ಟೀ ಶರ್ಟು, ಅದು ನೈಕಿ ಟೀ ಶರ್ಟು. ಇದನ್ನ ನೀವು ತೆಗೆದ್ಬಿಟ್ಟು ಒಡವೆ ಕಟ್ಟಕ್ಕೆ ಇದನ್ನ ಇಟ್ಟಿರೋದ ನೀವು? ನನ್ಗಿದು ಟೀ ಶರ್ಟ್ ಬೇಕು ಅಮ್ಮ, ಇದು ಒಳ್ಳೆ ಟೀ ಶರ್ಟ್ ನಂದು. ನೈಕಿ ತೋಜುನತ್ತು ನೈಕಿ ಟೀ ಶರ್ಟ್ ಇದ್ರಲ್ಲಿ ಇದೆಯಲ್ಲ, ತೆಗಿಯಂತೆ. ಸರಿ ನಾನು ನನ್ನ ಕಿವಿದು ಹಾಕೋತೀನಿ. ಏರ್ಪೋರ್ಟ್ಗೆ ಹೋಗ್ಬೇಕು ನಾನು, ಟೈಮ್ ಇಲ್ಲ ನನಗೆ. ಹೇಳಿ ಬೇಗ. ಕಿವಿ ಪಾಡ್ಯಾರಮ್ಮ ಸರ್, ಯಾವಾಗಂತೆ ಬ್ಯಾಂಗ್ಳೂರ್ಗೆ? ಅದು ಒಂದು ಉಂಟಲ್ಲ ಸರ್ಪ್ರೈಸ್ ನೆಕ್ಸ್ಟ್ ಮಂತ್, ಅದಕ್ಕಿಂತ ರಿವೀಲ್ ಮಾಡೋದಿಲ್ಲ ಈಗ. ನೀವು ಅದಕ್ಕೆ ಸರಿ, ಅದ್ರ ಬಗ್ಗೆ ಮಾತಾಡೋಣ. ಈಗ ನನಗೆ ಲೇಟ್ ಆಗುತ್ತೆ, ಹೊಟ್ಟೆ ಹಸಿತಾ ಇತ್ತು. ಸೊ ಹೋಗ್ಬಿಟ್ಟಿದ್ದು ತೊಗೊಂಬಂದೆ. ಇನ್ನು ಕಾಯ್ಕೊಂಡು ಕೂತಿದ್ದೀವಿ. ಅಯ್ಯೋ ಯಾವಾಗ ಹೊರಡ್ತೀವೋ ಏನು ಕತೆನೋ. ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. 1:39 ಆಗೋಗಿತ್ತು. ಲಿಟ್ರಲಿ 2:10ಕ್ಕೆ ಫ್ಲೈಟ್ ಹೊರಡೋದು ಅನಿಸುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. 11:30 ಫ್ಲೈಟು, ಇಷ್ಟು ಲೇಟ್. ಅಯ್ಯೋ ಹೋಗಿ ಲ್ಯಾಂಡ್ ಆಗಿ ರೀಚ್ ಆಗಿ ಮತ್ತೆ ರೆಡಿ ಆಗಬೇಕು. ಎಷ್ಟೊತ್ತಾಗುತ್ತೆ ಏನಂತ ನಿಜ ಗೊತ್ತಿಲ್ಲ. ಮಳೆ ಬೇರೆ, ಟರ್ಬ್ಯುಲೆನ್ಸ್, ಟೆನ್ಷನ್ ಇದೆ. ಏನು ಮಾಡೋದು ಗೊತ್ತಿಲ್ಲ. ಇಷ್ಟೊಂದು ಕ್ಯೂ ಇದೆ ಇಲ್ಲೇ ಮಾಡ್ತೀನಿ. ಇವಾಗ ಫ್ಲೈಟಲ್ಲಿ ಕೂತಿದ್ದೀನಿ ಆ್ಯಂಡ್ ಪಕ್ಕದಲ್ಲಿ ನೋಡಿ ಯಾರೂ ಇಲ್ಲ. ಯಾರಿಗೆಲ್ಲ ಈ ಥರ ಖಾಲಿ ಸೀಟ್ ಸಿಕ್ಕಿದ್ರೆ ಖುಷಿ ಆಗುತ್ತೆ ಹೇಳಿ. ಪ್ಲಸ್ ಏನು ಗೊತ್ತಾ, ವಿಂಡೋ ಸೀಟ್ ಬೇರೆ. ಸೊ ವಿಂಡೋ ಸೀಟು, ಖಾಲಿ ಸೀಟು ಎಲ್ಲ ಓಕೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆಯಲ್ಲ, ಅದನ್ನ ಏನು ಮಾಡೋದು ಹೇಳಿ. ತಲೆ ಕೆಟ್ಟು ಹೋಗ್ತಿದೆ ನನಗಂತೂ. ಏನಾಗುತ್ತೋ ಅಂತ ಅರ್ಥ ಆಗ್ತಾ ಇಲ್ಲ ನನಗಂತೂ. ಮೋಡ 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 ಇದೆ, ಫುಲ್ಲು ಮೋಡ ನೋಡಿ ಇಲ್ಲಿ. ಕೊರಗಜ್ಜ ಮತ್ತು ನನ್ನ ದೈವ ದೇವರುಗಳೇ ನನ್ನ ಕಾಪಾಡಬೇಕು ಅಷ್ಟೆ. ಒಬ್ಬಳೇ ಇದೀನಿ, ಬೇರೆ ಕಿಟಕಿ ಸೀಟ್ ಬೇರೆ, ಟರ್ಬ್ಯುಲೆನ್ಸು, ಏನೋ ಗೊತ್ತಾಗ್ತಿಲ್ಲ, ತಲೆ ಚಚ್ತಾ ಇದೆ. ಓಕೆ, ಬ್ಯಾಂಗ್ಳೂರಲ್ಲಿ ಸಿಗೋಣ. ದೇವ್ರ ದಯದಿಂದ ನಾವು ಬ್ಯಾಂಗ್ಳೂರ್ ಲ್ಯಾಂಡ್ ಆದ್ವಿ ಸೇಫಾಗಿ. ನನಗಂತೂ ಯಪ್ಪ ಟರ್ಬ್ಯುಲೆನ್ಸ್ ಅಂದರೆ ಭಯ. ಸೀರಿಯಸ್ ಆಗಿ ಅವತ್ತು ಫುಲ್ ತಲೆ ಎಲ್ಲ ಭಾರ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ನಾನು ಇವಾಗ ಮನೆಗೆ ರೀಚ್ ಆಗಿ
ಇಲ್ಲಿ ಅಶ್ವಿತ್ ಅವರಿದ್ದಾರೆ, ಇಲ್ಲಿ ಅರುಣ್ ನಂದು ಸೋಲೋ, ನನ್ನ ಸೋಲೋ ವ್ಲಾಗ್ ಅಲ್ಲಿ ಸ್ವಾಗತ. ಫ್ಯಾಮಿಲಿ ವ್ಲಾಗ್ಗೆ ಕಂಟಿನ್ಯೂಷನ್. ನೀನ್ ಸೋಲೋದಲ್ಲಿ ಬೋಲೋ. ಸೊ ನಾನು ಇವಾಗ ಇಲ್ಲಿಗೆ ಇವತ್ತಿನ ವ್ಲಾಗ್ ನ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಇದು ಸೋಲೋ ವ್ಲಾಗ್ ಆಗಿರೋದ್ರಿಂದ ರೆಡ್ ಮನೆಗ್ ಬಂದು ಟ್ವಿನ್ಸ್ ಅಂತ ಟ್ವಿನ್ನಿಂಗ್ ಅಂತ ಇವಾಗ ಗೊತ್ತಾಗುತ್ತೆ ಹೆಂಗೆ. ಹೌದು ಎಲ್ಲೋದ್ರು ಏನೋ ಒಂದು ಲಿಂಕ್ ಇದ್ಬಿಡುತ್ತಲ್ಲ. ಹೌದು. ಸೊ ಆ ತರ ಇವಾಗ ನಾನು ವ್ಲಾಗ್ ನ ಎಂಡ್ ಮಾಡ್ತೀನಿ ಇಲ್ಲಿಗೆ, ಯಾಕಂದ್ರೆ ಇದು ನನ್ನ ಸೋಲೋ ವ್ಲಾಗು. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಪ್ರೀತಿ ಹಿಂಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.